ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣ ವಿಧೇಯಕವನ್ನು ಮಂಡನೆ ಮಾಡಲಾಗಿದೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ವಿಧೇಯಕವನ್ನು ಮಂಡಿಸಿ ವಿಪಕ್ಷಗಳಿಗೆ ಸರ್ಕಾರ ಠಕ್ಕರನ್ನ ಕೊಡ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ವಿಧೇಯಕ ಅಸ್ತ್ರದ ಮೂಲಕ ಕಟ್ಟಿಹಾಕ್ತಾ ವಿಪಕ್ಷಗಳನ್ನ ಕಾಂಗ್ರೆಸ್ ಪಾಳಿಯ ಅಂತ ಚರ್ಚೆ ಆಗ್ತಾ ಇರುವಂಥದ್ದು ರಾಜಕೀಯ ಪಡಸಾಲೆಯಲ್ಲಿ. ವಿಧಾನಸಭೆ ಚುನಾವಣೆಗೆ ಇನ್ನೂ 2.25 ವರ್ಷ ಬಾಕಿ ಇರುವಂಥದ್ದು. ಅದಕ್ಕೂ ಮೊದಲೇ ಈಗಲೇ ವಿಧೇಯಕವನ್ನು ಮಂಡಿಸಿದ್ದು ವಿಪಕ್ಷಗಳಿಗೆ ಇದು ಮುಂದೆ ಕಂಟಕವಾಗತ್ತಾ, ವಿಪಕ್ಷಗಳ ನಾಯಕರಿಗೆ ಇದು ಕಂಟಕವಾಗತ್ತಾ, ಸಮಸ್ಯೆ ಆಗತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಸದನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ವಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ವಿಧೇಯಕವನ್ನು ಮಂಡಿಸಿ ಅನುಮೋದನೆಯನ್ನು ಪಡೆಯಲಾಗಿದೆ. ಈಗಾಗಲೇ ಇದು ವಿರೋಧ ಪಕ್ಷಗಳಿಗೆ ಸಮಸ್ಯೆ ಉಂಟು ಮಾಡುತ್ತಾ? ಮುಂದಿನ ಚುನಾವಣೆ ಇನ್ನೂ 2.25 ವರ್ಷ ಬಾಕಿ ಇದೆ ಇನ್ನು ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ. ಇದಕ್ಕೂ ಮೊದಲೇ ಈ ಚಳಿಗಾಲದ ಅಧಿವೇಶನದಲ್ಲೇ ಈ ವಿಧೇಯಕವನ್ನು ಮಂಡಿಸೋ ಮೂಲಕ ವಿರೋಧ ಪಕ್ಷಗಳಿಗೆ, ವಿರೋಧ ಪಕ್ಷದ ನಾಯಕರನ್ನ ಕಾಂಗ್ರೆಸ್ ಸರ್ಕಾರ ಕಟ್ಟಿ ಹಾಕ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು. ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಧುಸೂದನ್, ಈ ವಿಧೇಯಕ ಮಂಡನೆಯಿಂದ ವಿಪಕ್ಷಗಳಿಗೆ ಯಾವ ರೀತಿಯ ತೊಂದರೆ ಆಗುತ್ತೆ, ಯಾವ ರೀತಿಯ ಕಂಟಕ ಎದುರಾಗಬಹುದು ಮಧುಸೂದನ್? ನವೀನ್, ನಿಜಕ್ಕೂ ಇನ್ನು 2.25 ವರ್ಷ ಏನು ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ರಾಜ್ಯದಲ್ಲಿ ಅವಧಿ ಇದೆ. ಈ ನಿಟ್ಟಿನಲ್ಲಿ ಈಗಲೇ ವಿಪಕ್ಷಗಳನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ದ್ವೇಷ ಪ್ರಚೋದನಕಾರಿ ಹೇಳಿಕೆಗಳನ್ನ ಯಾರೂ ಕೂಡ ನೀಡಬಾರದು. ವ್ಯಕ್ತಿಗತವಾಗಿರಬಹುದು ಅಥವಾ ಸಾರ್ವಜನಿಕ ಜೀವನದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳ ಮೂಲಕ ಯಾವುದೇ ಒಬ್ಬ ವ್ಯಕ್ತಿಯ ಮಾನವನ್ನ ಹರಣ ಮಾಡೋ ಅಂತದ್ದು ಅಥವಾ ಅವರ ವಿರುದ್ಧ ಆರೋಪಗಳನ್ನ ಮಾಡೋ ಅಂತದ್ದು ಅಕ್ಷಮ್ಯ ಅಪರಾಧ ಅನ್ನೋದು ಈ ಮಸೂದೆಯಲ್ಲಿ ಇರೋ ಅಂತ ಪ್ರಮುಖ ಅಂಶ. ಈಗಾಗಲೇ ವಿಪಕ್ಷವಾಗಿ ಸ್ಥಾನದಲ್ಲಿ ಕುಳಿತಿರೋ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಏನು ಗ್ಯಾರಂಟಿಗಳ ವಿಚಾರಕ್ಕಾಗಿರಬಹುದು ಅಥವಾ ಗ್ಯಾರಂಟಿಗಳನ್ನ ಯಾವೆಲ್ಲ ಇಲಾಖೆಯ ವತಿಯಿಂದ ಅನುಷ್ಠಾನಕ್ಕೆ ತಂದಿದ್ದಾರೋ ಆ ಇಲಾಖೆಯ ಸಚಿವರ ವಿರುದ್ಧ ಆಗಿರಬಹುದು, ರಾಜ್ಯ ಸರ್ಕಾರದ ವಿರುದ್ಧ ಆಗಿರಬಹುದು ಆರೋಪಗಳನ್ನ ಮಾಡ್ತಾರೆ. ಅದೆಲ್ಲದಕ್ಕೂ ಕೂಡ ಮುಂಬರೋ ಅಂತ ದಿನದಲ್ಲಿ ಬ್ರೇಕ್ ಬಿದ್ದು ಹೋಗುತ್ತೆ. ಯಾರೂ ಕೂಡ ವೈಯಕ್ತಿಕವಾಗಿ ಸರ್ಕಾರದ ವಿರುದ್ಧ, ವ್ಯಕ್ತಿಗತವಾಗಿ ಅವರ ವಿರುದ್ಧ ಹೇಳಿಕೆಗಳನ್ನ ನೀಡಬಾರದು ಅನ್ನೋದು ಈ ವಿಧೇಯಕದಲ್ಲಿ ಇರೋ ಅಂತ ಅಂಶ. ಪ್ರಬಲ ಹಿಂದುತ್ವವನ್ನ ಪ್ರತಿಪಾದಿಸೋದು, ಸಾಮಾಜಿಕ ಜೀವನದಲ್ಲಿ ಸಾರ್ವಜನಿಕರಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡೋ ಅಂತದ್ದು, ಸುಖಾಸುಮ್ಮನೆ ಆರೋಪವನ್ನ ಮಾಡೋ ಅಂತದ್ದು ಇದ್ಯಾವುದನ್ನು ಕೂಡ ಮಾಡೋ ಹಾಗಿಲ್ಲ. ಒಂದ್ ವೇಳೆ ಮಾಡಿದ್ದೇ ಆದ್ರೆ ಅಂತಹವರ ವಿರುದ್ಧ ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಈ ಒಂದು ಶಾಸನದಲ್ಲಿ ಅಂದ್ರೆ ವಿಧೇಯಕದಲ್ಲಿ ಉಲ್ಲೇಖವನ್ನ ಮಾಡಿದೆ. ಈ ಮೂಲಕ ಸರ್ಕಾರದ ವಿರುದ್ಧ ಆಗಿರಬಹುದು, ವ್ಯಕ್ತಿಗತವಾಗಿ ಈಗ ವಿಪಕ್ಷವಾದಂತಹ ಬಿಜೆಪಿ ಆರೋಪವನ್ನ ಮಾಡೋ ಹಾಗಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ ನವೀನ್ ನಿಮಗೆ ಗೊತ್ತಿರಬಹುದು 60% ಸರ್ಕಾರ ಇದು ಅನ್ನೋ ಆರೋಪವನ್ನ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾಡಿದ್ರು. ಮುಂಬರುವಂತ ದಿನದಲ್ಲಿ ಈ ಆರೋಪ ಮಾಡೋ ಹಾಗಿಲ್ಲ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇರಬೇಕಾದ್ರೆ ಪೇ ಸಿಎಂ ಅಭಿಯಾನವನ್ನ ಏನು ಕಾಂಗ್ರೆಸ್ ಮಾಡಿತ್ತು, ಈಗ ಅದೇ ರೀತಿಯ ಅಭಿಯಾನವನ್ನ ಬಿಜೆಪಿ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಮಾಡಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆರೋಪ ಮಾಡೋ ಹಾಗಿಲ್ಲ. ಅದೇ ಈ ಮಸೂದೆಯಲ್ಲಿ ಇರೋ ಅಂತದ್ದು, ವಿಧೇಯಕದಲ್ಲಿ ಇರೋ ಅಂತದ್ದು. ಹೀಗಾಗಿ ಚುನಾವಣೆಗೆ ಇನ್ನೂ 2.25 ವರ್ಷ ಬಾಕಿ ಇರಬೇಕಾದ್ರೇನೆ ಪ್ರಚೋದನಕಾರಿ ದ್ವೇಷದ ಭಾಷಣ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ವ್ಯಕ್ತಿಗತವಾಗಿ ಮಾನವನ್ನ ಹರಣ ಮಾಡೋ ಅಂತದ್ದು ಇದೆಲ್ಲದಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗ ಬ್ರೇಕ್ ಹಾಕಿದೆ. ಈ ಮೂಲಕ ಬಿಜೆಪಿ ಜೊತೆಗೆ ಜೆಡಿಎಸ್ ವಿಪಕ್ಷ ಸ್ಥಾನದಲ್ಲಿ ಕುಳಿತಿರೋ ಅಂತಹ ಮೈತ್ರಿ ಪಕ್ಷಗಳು ಇದೆರಡಕ್ಕೂ ಕೂಡ ಕೈನ ಕಟ್ ಹಾಕಿದೆ ಅಂತ ಉಲ್ಲೇಖ ಮಾಡಬಹುದು. ನವೀನ್, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.